ಹಾಯ್ ಆಲ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಾನು ಮೀಶೋ ಮತ್ತೆ ಶಾಪ್ಸ್ ಇಂದ ಒಂದಷ್ಟು ಬ್ಯಾಗ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಎಲ್ಲರದ್ದು ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಸೊ ಈ ಮಾತನ್ನ ನಾನು ಮುಂಚೆನೆ ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಮೀಶೋ ಮತ್ತೆ ಶಾಪ್ಸ್ ಅಂತ ಆದ್ರೆ ಅದ್ರ ಪ್ರೈಸ್ ತುಂಬಾನೇ ಕಮ್ಮಿ ಇರುತ್ತೆ. ಸೊ ಆ ಪ್ರೈಸ್ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಬ್ಯಾಗ್ಗಳು ರಿಸೀವ್ ಆಗ್ತದೆ ಅಂತ ಹೇಳಿ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟು ಒಳ್ಳೆ ಕ್ವಾಲಿಟಿ ರಿಸೀವ್ ಆಗಿದ್ದಾವೆ. ಸೊ ನಿಮ್ಗೂ ಕೂಡ ಇವತ್ತಿನ ಕಲೆಕ್ಷನ್ಸ್ ಇಷ್ಟ ಆಗೇ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಫುಲ್ ನೋಡಿ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಾನು ಇವತ್ತು ನಿಮ್ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಏನು ಅಂತೆಲ್ಲ ನಿಮ್ಗೆ ವಿಡಿಯೋ ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ್ದಾದ್ರು ಬ್ಯಾಗ್ ಇಷ್ಟ ಆದ್ರೆ ನಾನು ಎಲ್ಲಾ ಬ್ಯಾಗ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ಮೊದಲನೇ ಬ್ಯಾಗ್ ಬಂದು ಇದು. ನಂಗಿದು ಪರ್ಸನಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಅದಕ್ಕೋಸ್ಕರ ನಿಮ್ ಜೊತೆ ಮೊದಲು ಇದನ್ನೇ ಶೇರ್ ಮಾಡ್ಕೊಂತಿದೀನಿ. ಸೊ ಇದು ಒಂದು ಸ್ಲಿಂಗ್ ಬ್ಯಾಗ್, ತುಂಬಾನೇ ಚೆನ್ನಾಗಿದೆ. ವೈಟ್ ಕಲರ್ ಅಲ್ಲಿ ತುಂಬಾ ಪುಟ್ಟದಾಗಿ ಚೆನ್ನಾಗಿದೆ. ಸೊ ಇದರಲ್ಲಿ ಮುಂದೆ ಹಾರ್ಟ್ ಶೇಪ್ ಇದೆ, ನೀವು ನೋಡ್ತಾ ಇರ್ಬೋದು. ಲೈಟ್ ಪಿಂಕ್ ಕಲರ್ ಇದೆ, ಇದರಿಂದ ಇನ್ನೂ ಲುಕ್ ತುಂಬಾ ಎನ್ಹಾನ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇದರಲ್ಲಿ ಕಲರ್ ಆಪ್ಷನ್ಸ್ ಗಳು ಕೂಡ ಇದಾವೆ. ನಂಗೆ ವೈಟ್ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಅದಕ್ಕೋಸ್ಕರ ಇದನ್ನ ಪರ್ಚೇಸ್ ಮಾಡಿದೆ. ಮತ್ತೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಈ ತರ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಬೆಲ್ಟ್ ಅಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಹೈಟ್ ನ. ತುಂಬಾ ಚೆನ್ನಾಗಿ ಕಾಣಿದೆ, ತುಂಬಾ ಎಲಿಗೆಂಟ್ ಆಗಿದೆ. ನಂಗೆ ಪರ್ಸನಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಇಲ್ಲಿ ಈ ತರ ಓಪನ್ ಮಾಡ್ಬೋದು. ಮತ್ತೆ ಒಳಗಡೆ ಒಂದೇ ಜಿಪ್ ಇರೋದು ಇದರಲ್ಲಿ. ಇದ್ರಲ್ಲಿ ಟೈ ಮಾಡೋದಕ್ಕೆ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ. ಒಳಗಡೆ ಇನ್ನೇನ್ ಜಿಪ್ಗಳಿಲ್ಲ, ನಾರ್ಮಲ್ ಒಂದೇ ಒಂದು ಜಿಪ್ ಸಿಗುತ್ತೆ. ಇದ್ರೊಳಗಡೆ ಇನ್ನೊಂದು ತುಂಬಿದ್ದಾರೆ ಕವರ್ಗಳನ್ನೆಲ್ಲ ದಪ್ಪ ಕಾಣೋದಕ್ಕೆ. ನಿಜವಾಗ್ಲೂ ಕ್ವಾಲಿಟಿ ಮಾತ್ರ ತುಂಬಾನೇ ಆಸಮ್ ಆಗಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾನು ಆಕ್ಚುಲಿ ವಿಡಿಯೋಗೋಸ್ಕರ ಅಂತ ಇದನ್ನ ಪರ್ಚೇಸ್ ಮಾಡಿದ್ದು, ಬಟ್ ಇದಂತೂ ಪಕ್ಕ ನಾನು ಮಡಿಕೊಂಡ್ಬಿಡ್ತೀನಿ. ಸೊ ಈ ತರ ಟೈ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಬೇಕಂದ್ರೆ ಟೈ ಮಾಡ್ಬೋದು, ಇಲ್ಲಾಂದ್ರೆ ಬಿಚ್ಚು ಕೂಡ ಮಡಿಕೋಬಹುದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಹಿಂದಗಡೆ ಏನ್ ಜಿಪ್ ಇಲ್ಲ. ಸೊ ಸಕ್ಕತ್ತಾಗಿದೆ. ನನಗೆ ಪರ್ಸನಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದಕ್ಕೆ ನಾನು 5 ಔಟ್ ಆಫ್ 5 ರೇಟಿಂಗ್ಸ್ ನ ಕೊಡ್ತೀನಿ. ಸೊ ನೀವು ಬೇಕಂದ್ರೆ ನಿಜವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಳಿ. ಇದ್ರೊಳಗಡೆ ಏನು ಬೇರೆ ಏನ್ ಮಾಡಿಕೊಳ್ಳೋದಕ್ಕಾಗಲ್ಲ. ಅಂದ್ರೆ ಒಂದ್ ಪರ್ಸು, ಮೊಬೈಲು, ಈ ತರ ಚಿಕ್ಕ ಪುಟ್ಟದ್ ಮಾಡಿಕೋಬಹುದು. ಮತ್ತೆ ಒಂದು 1/2 ಲೀಟರ್ ವಾಟರ್ ಬಾಟಲ್ ಮಾಡಿಕೋಬಹುದು ಅಷ್ಟೇನೆ. ಚೆನ್ನಾಗಿದೆ, ಬಟ್ ಸಖತ್ತಾಗಿ ಕಾಣುತ್ತೆ. ಎಲ್ಲಾ ಡ್ರೆಸ್ಗೂ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನಿಸ್ತಿದ್ದು. ನಂಗೆ ಪರ್ಫೆಕ್ಟ್ ಆಗಿ ವೆಸ್ಟರ್ನ್ ಡ್ರೆಸ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ನೋಡೋಣ. ಇನ್ನು ನೆಕ್ಸ್ಟ್ ಒನ್ ಬಂದು ಈ ಬ್ಯಾಗು. ಇದು ಕೂಡ ತುಂಬಾನೇ ಚೆನ್ನಾಗಿದೆ, ಒಂಥರ ಸ್ಟೈಲಿಶ್ ಆಗಿತ್ತು, ಅದಕ್ಕೋಸ್ಕರ ಪರ್ಚೇಸ್ ಮಾಡಿದ್ದು. ಯಾರಾದ್ರೂ ಜಾಬ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಇರ್ತಾರಲ್ಲ, ಅವ್ರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿ. ಅಂದ್ರೆ ಅವ್ರಿಗೆ ಜಾಸ್ತಿ ಸ್ಪೇಸ್ ಇರೋದು ಬೇಕಲ್ವಾ. ಸೊ ಇದು ತುಂಬಾ ಸ್ಪೇಸ್ ಇತ್ತು ಅಂತ ಹೇಳಿ ಇದನ್ನ ಪರ್ಚೇಸ್ ಮಾಡಿರೋದು. ಸೊ ನಾವ್ ಈ ತರ ಹ್ಯಾಂಡ್ ಬ್ಯಾಗ್ ಆಗಿ ಕೂಡ ಇದನ್ನ ಇಟ್ಕೋಬಹುದು. ಮತ್ತೆ ಇಲ್ಲಿ ಮಧ್ಯದಲ್ಲಿ ಒಂದೇ ಒಂದು ಜಿಪ್ ಸಿಗುತ್ತೆ. ಸೊ ಇನ್ನೊಂದು ಇದು ಕೂಡ ಇದೆ ಇಲ್ಲಿ. ನಾವು ಬೇಕಾದ್ರೆ ಇದನ್ನ ಈ ತರ ತಗೊಂಡು ಹೋಗ್ತೀವಿ ಅಂತಂದ್ರೂ ಕೂಡ ನಾವು ಇದನ್ನ ಆರಾಮಾಗಿ ಕ್ಯಾರಿ ಮಾಡ್ಬೋದು, ಇಲ್ಲಾಂದ್ರೆ ಹ್ಯಾಂಡ್ ಬ್ಯಾಗ್ ಕೂಡ ಮಾಡ್ಕೋಬಹುದು. 2 ಆಪ್ಷನ್ಸ್ ಇದೆ. ಮತ್ತೆ ಮಧ್ಯದಲ್ಲಿ ಒಂದೇ ಜಿಪ್ ಇರೋದು. ಸೊ ಈ ಜಿಪ್ ಒಳಗಡೆ ಇನ್ನೊಂದು ಪುಟಾಣಿ ಜಿಪ್ ಇದೆ. ಮತ್ತೆ ಆರಾಮಾಗಿದ್ರೆ ನೀವು ಲಂಚ್ ಬಾಕ್ಸ್, ವಾಟರ್ ಬಾಟಲ್, ಮತ್ತೆ ಏನಾದ್ರು ನೋಟ್ಬುಕ್ ಇದೆ, ನೋಟ್ಬುಕ್ ಇದನ್ನೆಲ್ಲ ಆರಾಮಾಗಿ ಕ್ಯಾರಿ ಮಾಡ್ಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಮತ್ತೆ ಲ್ಯಾಪ್ಟಾಪ್ನು ಕೂಡ ಕ್ಯಾರಿ ಮಾಡ್ಬೋದು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನನ್ಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿನೇ ಈ ವಿಡಿಯೋ ಫುಲ್ ಕವರ್ ಮಾಡ್ಬಿಡ್ತೀನಿ ಅಂತ ಅನ್ಸುತ್ತೆ. ಅಷ್ಟು ನನ್ಗೆ ಇಷ್ಟ ಆಗ್ತಿದಾವೆ ಎಲ್ಲಾ ಪ್ರಾಡಕ್ಟ್ಸ್ ಗಳು ಕೂಡ. ಬಟ್ ಇದರಲ್ಲಿ ಮುಂದೆ ಅಥವಾ ಹಿಂದೆ ಯಾವ್ದೇ ರೀತಿಯಾದಂತ ಚೇನ್ಸ್ ಇರಲ್ಲ. ಈ ಬ್ಯಾಗ್ ಮುಂದೆ ಅಥವಾ ಹಿಂದೆ, ಒಳಗಡೆ ಮಾತ್ರ ಒಂದ್ ಚೈನ್ ಸಿಗುತ್ತೆ, ಅದ್ರೊಳಗಡೆ ಇನ್ನೊಂದ್ ಚೈನ್ ಸಿಗುತ್ತೆ ಅಷ್ಟೇನೆ. ಸೊ ಇದು ಬ್ಯಾಗ್ ನೀವು ಯಾವ ತರ ಡಿಸೈನ್ ಇದೆ ಅಂತ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ, ಒಂಥರ ಎಲಿಗೆಂಟ್ ಆಗಿ ಡೀಸೆಂಟ್ ಲುಕ್ ಕೊಡುತ್ತೆ ಇದು. ಸೊ ನೀವೇನಾದ್ರೂ ಕಾಲೇಜ್ ಅಥವಾ ಆಫೀಸ್, ಜಾಬ್ಗೆಲ್ಲ ಹೋಗ್ತಿದ್ರೆ ಪರ್ಫೆಕ್ಟ್ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಒನ್ ಬಂದು ಈ ಬ್ಯಾಗು. ಇದು ಕೂಡ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸ್ಪೇಷಿಯಸ್ ಆಗಿರೋದು ಬೇಕಂತ ಹೇಳಿ ಈ ಬ್ಯಾಗ್ ನ ಪರ್ಚೇಸ್ ಮಾಡಿದ್ದು. ಸೊ ಇದು ಕೂಡ ಕಲರ್ ಕೂಡ ಆಪ್ಷನ್ಸ್ ಇರ್ತವೆ. ನಾನು ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಪರ್ಚೇಸ್ ಮಾಡಿರೋದು. ಇಲ್ಲಿ ಮುಂದೆ ಒಂದು ಜಿಪ್ ಸಿಗುತ್ತೆ ಈ ತರ, ಮತ್ತೆ ಹಿಂದೆ ಒಂದು ಜಿಪ್ ಸಿಗುತ್ತೆ. ಓಕೆ. ಮತ್ತೆ ಇದರಲ್ಲಿ ಮಧ್ಯದಲ್ಲಿ ಈ ತರ ಸ್ಟಿಕ್ ಮಾಡೋದಕ್ಕೆ ಐರನ್ ಅಂದ್ರೆ ಮ್ಯಾಗ್ನೆಟ್ ಬರುತ್ತಲ್ಲ, ಸೊ ಆ ತರ ಮ್ಯಾಗ್ನೆಟ್ಸ್ ಇದೆ ಇಲ್ಲಿ. ಇದನ್ನ ಓಪನ್ ಮಾಡಿದ್ರೆ ಇಲ್ಲಿ ನಮ್ಗೆ ಇದ್ರ ಮಧ್ಯದಲ್ಲೇ 3 ಜಿಪ್ ಸಿಗುತ್ತೆ. ಸೊ 3 ಕಂಪಾರ್ಟ್ಮೆಂಟ್ ಗಳಿದಾವೆ. ಇದು ಓಪನ್ ಮಾಡಿದ್ರೆ ನಾವು ನೋಡ್ಬೋದು, ಇಲ್ಲೊಂದು ಜಿಪ್ ಇದೆ, ಮತ್ತೆ ಇಲ್ಲೊಂದು ಮಧ್ಯದಲ್ಲಿ ಒಂದು ದೊಡ್ಡ ಜಿಪ್ ಇದೆ, ಅದಾದ್ಮೇಲೆ ಮತ್ತೆ ಹಿಂದಗಡೆ ಇನ್ನೊಂದು ಜಿಪ್ ಇದೆ. ಸೊ ಟೋಟಲ್ ಇದ್ರಲ್ಲಿ ನಮ್ಗೆ 6 ಜಿಪ್ಗಳು ಸಿಗ್ತವೆ. ಸೊ ನಿಮ್ಗೆ ಯಾರಾದ್ರೂ ದೊಡ್ಡ ಬ್ಯಾಗ್ ಗಳು ಬೇಕು ಏನಾದ್ರು ಕ್ಯಾರಿ ಮಾಡೋದಕ್ಕೆ ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಈ ಬ್ಯಾಗ್ ನ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಮಾತ್ರ. ಇಷ್ಟೊಂದು ಕಂಪಾರ್ಟ್ಮೆಂಟ್ ಇರೋದು ವೆಲ್ ಅಂಡ್ ಗುಡ್ ಅಂತಾನೆ ಹೇಳ್ತೀನಿ. ಸೊ ಇದು ಕೂಡ ಅಷ್ಟೇ, ಈ ತರ ಹ್ಯಾಂಡ್ ಬ್ಯಾಗ್ ಆಗಿ ಕೂಡ ನಾವು ಕ್ಯಾರಿ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ಈ ತರ ನಾವು ಸ್ಲಿಂಗ್ ಬ್ಯಾಗ್ ಆಗಿ ಕೂಡ ಕ್ಯಾರಿ ಮಾಡ್ಬೋದು. 2 ಆಪ್ಷನ್ಸ್ ಇದಾವೆ, ನಾವು ಯಾವ ತರ ಬೇಕು ಆ ತರ ಕ್ಯಾರಿ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಕಲರ್ ಆಪ್ಷನ್ಸ್ ಎಲ್ಲ ಇದಾವೆ, ನಿಮ್ ಅಕಾರ್ಡಿಂಗ್ ಆಗಿ ನೀವು ಪರ್ಚೇಸ್ ಮಾಡ್ಬೋದು. ತುಂಬಾ ಸ್ಪೇಷಿಯಸ್ ಆಗಿ ಕೂಡ ಇದೆ. ಸೊ ಇದು ಒಂಥರ ಡೀಸೆಂಟ್ ಲುಕ್ ಕೊಡುತ್ತೆ ನಿಮ್ಗೆ. ಡೀಸೆಂಟ್ ಲುಕ್, ನಂಗೆ ಲುಕ್ ಬಗ್ಗೆ ಏನು ಚಿಂತೆ ಇಲ್ಲ. ನಂಗೆ ವಸ್ತುಗಳು ಮಾಡಿಕೊಳ್ಳೋದಕ್ಕೆ ಕಂಪಾರ್ಟ್ಮೆಂಟ್ಗಳು ಬೇಕು ಅಂತಂದ್ರೆ ಈ ಬ್ಯಾಗ್ ಪರ್ಚೇಸ್ ಮಾಡಿ. ನಿಮ್ಗೆ ಡೀಸೆಂಟ್ ಲುಕ್ ಬೇಕಂತಂದ್ರೆ ಇದನ್ನ ಪರ್ಚೇಸ್ ಮಾಡಿ.
ಎರಡು ಕೂಡ ತುಂಬಾನೇ ಚೆನ್ನಾಗಿದ್ದಾವೆ. ಇದಕ್ಕೂ ಕೂಡ ನಾನು 5/5 ರೇಟಿಂಗ್ಸ್ ಕೊಡ್ತೀನಿ. ಸೊ ಇವತ್ತಿನ ಬ್ಯಾಗ್ಗಳೆಲ್ಲ ನನಗೆ 5/5 ರೇಟಿಂಗ್ಸ್ ಕೊಡೋದು ಅಂತ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಯಾಕಂದ್ರೆ ನಾನು ಆಲ್ರೆಡಿ ಎಲ್ಲ ತೆಗ್ಬಿಟ್ಟು ನೋಡ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಎಲ್ಲ ಬ್ಯಾಗು ತುಂಬಾ ಚೆನ್ನಾಗಿದ್ದಾವೆ. ನೆಕ್ಸ್ಟ್ ಒನ್ ಬಂದು ಇದು ಕೂಡ ಪುಟಾಣಿ ಸ್ಲಿಂಗ್ ಬ್ಯಾಗು. ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ ಈ ಬ್ಯಾಗ್ ಮೇಲ್ಗಡೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಯಾವ ಬ್ಯಾಗ್ನು ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋದು ನೋಡಿರ್ಲಿಲ್ಲ, ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಸೊ ಇದು ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಒಂಥರ ಪೀಚ್ ಕಲರ್ ಮತ್ತೆ ಗ್ರೀನ್ ಕಲರ್ ಅಲ್ಲಿ ಒಂಥರ ವರ್ಕ್ ಮಾಡಿದ್ದಾರೆ. ಇದು ಥ್ರೆಡ್ ವರ್ಕ್, ಆಕ್ಚುಲಿ ಪ್ರಿಂಟ್ ಅಲ್ಲ, ಇದು ಥ್ರೆಡ್ ವರ್ಕ್. ಸೊ ನನ್ಗೆ ಇದು ನೋಡಿ ಆಶ್ಚರ್ಯ ಆಯ್ತು, ನಾನು ಯಾವತ್ತೂ ಈ ತರ ಬ್ಯಾಗ್ ನೋಡಿಲ್ಲ, ಅದಕ್ಕೋಸ್ಕರ. ಸೊ ಇದ್ರಲ್ಲಿ ನಮ್ಗೆ ಒಂದೇ ಜಿಪ್ ಸಿಗೋದಿಲ್ಲ, ಮತ್ತೆ ಹಿಂದೆ ಏನು ಜಿಪ್ ಸಿಗಲ್ಲ. ಹಿಂದೆ ಈ ತರ ಫುಲ್ ಪ್ಲೇನ್ ಆಗಿದೆ. ನೀವು ಇದನ್ನ ಪರ್ಸ್ ಕ್ಯಾರಿ ಮಾಡೋದಕ್ಕೆ ಮತ್ತೆ ಏನಾದ್ರು ಫೋನ್ ಕ್ಯಾರಿ ಮಾಡೋದಕ್ಕೆ ಇದು ವೆಲ್ ಅಂಡ್ ಗುಡ್ ಅಂತಾನೆ ಹೇಳ್ತೀನಿ. ಸೊ ಇದರಲ್ಲಿ ಒಳಗಡೆ ಏನು ಕೂಡ ಏನು ಜಿಪ್ ಇಲ್ಲ, ಮಧ್ಯದಲ್ಲಿ ಒಂದೇ ಜಿಪ್ ಇರೋದು. ಇದು ಕೂಡ ಒಂದು ಡೀಸೆಂಟ್ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿದೆ. ನನಗೂ ಇದು ಕೂಡ ತುಂಬಾನೇ ಇಷ್ಟ ಆಯ್ತು. ಜಿಪ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಇದು. ಹಾಗೇನೆ ಈ ಬ್ಯಾಗ್ ಅಲ್ಲಿ ನಮಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಏನು ನಮ್ಗೆ ಆಪ್ಷನ್ಸ್ ಇರಲ್ಲ. ಇದಿಷ್ಟೇ ಉದ್ದ ಆಗೋದು, ಉದ್ದ ಚಿಕ್ಕ ಏನು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಇದು ಹ್ಯಾಂಡ್ ಬ್ಯಾಗ್ ತುಂಬಾ ಚೆನ್ನಾಗಿ ಕಾಣುತ್ತೆ, ಒಂಥರ ಎಲಿಗೆಂಟ್ ಆಗಿ ತುಂಬಾ ಚೆನ್ನಾಗಿದೆ. ಇದು ಕೂಡ ನೀವು ಆರಾಮಾಗಿ ಬೈ ಮಾಡ್ಬೋದು. ಇದರಲ್ಲಿ ಕಲರ್ ಆಪ್ಷನ್ಸ್ ಏನಿಲ್ಲ ಅನ್ಕೊಂತೀನಿ. ಇದು ಒಂದೇ ಕಲರ್ ಆಕ್ಚುಲಿ ಇದ್ದಿದ್ದು, ಇದ್ರ ನಾನು ಟ್ಯಾಗ್ ಮಾಡಿದ್ರೆ ನೀವು ನೋಡ್ಬೋದು. ಸೊ ಇದು ಕೂಡ 5/5 ರೇಟಿಂಗ್ಸ್ ಕೊಡ್ತೀನಿ. ಇನ್ನು ನೆಕ್ಸ್ಟ್ ಒನ್ ಬಂದು ಇದು ನಾನು ಮೀಶೋ ಇಂದ ಪರ್ಚೇಸ್ ಮಾಡಿರೋದು. ಇಷ್ಟವರೆಗೂ ತೋರಿಸಿದ್ ನಾನು ಶಾಪ್ಸ್ ಇಂದ ಪರ್ಚೇಸ್ ಮಾಡಿದಂಥದ್ದು, ಬಟ್ ಇವಾಗ ತೋರಿಸ್ತಾ ಇರೋದು ಮೀಶೋ ಇಂದ ಪರ್ಚೇಸ್ ಮಾಡಿದ್ನ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ರಲ್ಲಿ ಫಸ್ಟ್ ಒನ್ ಬಂದು ಇದು ಒಂದು ಕ್ಯಾರಿ ಬ್ಯಾಗ್ ಅಂತಾನೆ ಹೇಳ್ಬೋದು. ಈಗ ನಾವೆಲ್ಲಾದ್ರೂ ಹೊರಗಡೆ ಟ್ರಾವೆಲ್ ಮಾಡ್ತೀವಿ ಅಂತ ಅಂದ್ರೆ ದೊಡ್ಡ ಬ್ಯಾಗ್ ಬೇಕಾಗುತ್ತಲ್ವಾ, ಅಂದ್ರೆ ಏನಾದ್ರು ಅಟ್ಲೀಸ್ಟ್ ಒಂದ್ 2-3 ಜೊತೆ ಬಟ್ಟೆ ಹಾಕೊಂಡು ಹೋಗೋ ರೀತಿ. ಸೊ ಅದಕ್ಕೋಸ್ಕರ ಇದನ್ನ ಪರ್ಚೇಸ್ ಮಾಡಿದ್ದು. ನಿಜವಾಗ್ಲೂ ತುಂಬಾ ಕಮ್ಮಿ ಪ್ರೈಸ್ಗಿತ್ತು. ಸೊ ನಾನು ಅದು ಮರ್ತೋಗ್ಬಿಟ್ಟಿದ್ದೀನಿ, ಬಟ್ ನಾನು ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಅಲ್ಲಿ. ವಾವ್, ನಾನು ಇದನ್ನ ಓಪನ್ ಮಾಡಿರ್ಲಿಲ್ಲ, ಇವಾಗೇ ಓಪನ್ ಮಾಡಿದ್ದು. ನಿಜವಾಗ್ಲೂ ತುಂಬಾ ದೊಡ್ಡದಾಗಿದೆ. ಇಷ್ಟು ಪ್ರೈಸ್ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ರೀಚ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ನೋಡ್ತಾ ಇರ್ಬೋದು. ವಾವ್, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸೊ ನೋಡಿ ಈ ತರ ಇದೆ ಫ್ರಂಟ್ ಅಲ್ಲಿ. ಇದನ್ನ ನಾವು ಓಪನ್ ಮಾಡಿದ್ರೆ ಹಿಂಗೆ ಫುಲ್ ಓಪನ್ ಆಗುತ್ತೆ. ಓಕೆ, ಮತ್ತೆ ಇದ್ರೊಳಗಡೆ ಇನ್ನೊಂದು ಜಿಪ್ ಇದೆ. ಇಲ್ಲಿ ಹಿಂಗೆ ಓಪನ್ ಮಾಡ್ತೀವಲ್ಲ, ಇಲ್ಲಿ ಇನ್ನೊಂದು ಜಿಪ್ ಸಿಗುತ್ತೆ. ನಾವ್ ಇಲ್ಲೂ ಕೂಡ ಏನಾದ್ರು ಮಾಡಿಕೋಬಹುದು ಈ ತರ. ಇಲ್ಲಿ ನಾವು ಏನಾದ್ರು ಮಾಡಿಕೊಂಡು ಈ ತರ ನಾವು ಇಲ್ಲಿ ಲಾಕ್ ಜಿಪ್ ಹಾಕೊಡ್ಬೋದು. ತುಂಬಾ ಚೆನ್ನಾಗಿದೆ. ವಾವ್. ಮತ್ತೆ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಒಂದ್ ಜಿಪ್ ಸಿಗುತ್ತೆ. ಇಲ್ಲಿ ಕೂಡ ಏನಾದ್ರು ನ್ಯಾಪ್ಕಿನ್ ಆದ್ರೂ ಮಾಡಿಕೋತೀವಿ ಮಾಡಿಕೋಬಹುದು. ಮತ್ತೆ ಇದೇನ್ ಜಿಪ್ ಇಲ್ಲ, ಇದೊಂದು ಜಿಪ್ ಅಷ್ಟೇ ಬ್ಯಾಕ್ ಸೈಡ್ ಅಲ್ಲಿ. ಹಾಗೆ ಇನ್ನ ಕೆಳಗಡೆ ಕೂಡ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಜಿಪ್ ತರ ಇದೆ, ನೋಡ್ತಾ ಇರ್ಬೋದು. ಇದನ್ನ ನಾವು ಉದ್ದ ಬೇಕಂದ್ರೆ ಇನ್ನೂ ಉದ್ದ ಮಾಡ್ಕೋಬಹುದು. ವಾವ್, ನಿಜವಾಗ್ಲೂ ಇಂಪ್ರೆಸ್ ಅದೇ ನಾನು ಬ್ಯಾಗಿಗೆ ಇಷ್ಟು ಪ್ರೈಸ್ಗೆ ಸಿಗುತ್ತೆ ಅಂದ್ರೆ. ನಿಮಿಷ. ಸೊ ನೋಡಿ, ಈಗ ನಮ್ಗೆ ಇನ್ನೂ ಹೈಟ್ ಬೇಕಂತ ಅಂದ್ರೆ ಜಸ್ಟ್ ಜಿಪ್ ಓಪನ್ ಮಾಡಿದ್ರೆ ಸಾಕು, ಇನ್ನೂ ಹೈಟ್ ಆಗುತ್ತೆ ಬ್ಯಾಗು. ವಾವ್, ನಾವ್ ಇನ್ನೂ ಬಟ್ಟೆ ಇರೋಲ್ಲಿ ಎಷ್ಟು ಬೇಕಷ್ಟು ಮಾಡಿಕೋಬಹುದು. ಸೊ ನೋಡಿ, ಈಗ ಹೈಟ್ ಆಯ್ತು. ನಮ್ಗೆ ಬೇಡ, ಇಷ್ಟೊಂದು ಹೈಟ್ ಬೇಡ ಅಂತ ಅಂದ್ರೆ ನೀವು ಕೂಡ ಇಲ್ಲಿ ಜಿಪ್ ಇದೆಯಲ್ಲ, ಈ ಜಿಪ್ ನ ಕ್ಲೋಸ್ ಮಾಡ್ಕೊಂಡ್ರೆ ಇನ್ನು ಇಷ್ಟು ಹೈಟ್ ಕಮ್ಮಿ ಆಗುತ್ತೆ. ಸೊ ಇದಿಷ್ಟು ಮೇಲ್ಗಡೆ ಇರುತ್ತದು. ಇನ್ನ ಇದು ಹ್ಯಾಂಡ್ ಅಂದ್ರೆ ಹೋಲ್ಡ್ ಮಾಡೋದಕ್ಕೆ ಇದೆಯಲ್ಲ, ಇದು ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನನ್ಗೆ ನಿಜವಾಗ್ಲೂ ಇದು ವಾಪಸ್ ಕೊಡೋದಕ್ಕೆ ಮನ್ಸಾಗ್ತಿಲ್ಲ. ಇದು ನಾನು ಮಾಡಿಕೊಂತೀನಿ, ಅಂದ್ರೆ ಎಲ್ಲಾದ್ರೂ ಬೇಕಾಗುತ್ತಲ್ವ, ಎಲ್ಲಾದ್ರೂ ಹೊರಗಡೆ ಟ್ರಾವೆಲ್ ಮಾಡ್ತೀವಿ ಅಂತಂದ್ರೆ. ಸೊ ಒಳಗಡೆ ಮಾತ್ರ ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ಒಳಗಡೆನೂ ಕೂಡ ಒಂದ್ ಜಿಪ್ ಸಿಗುತ್ತೆ. ಏನಾದ್ರು ಮೇನ್ ಆಗಿರುವಂತ ಥಿಂಗ್ಸ್, ಇಂಪಾರ್ಟೆಂಟ್ ಥಿಂಗ್ಸ್ ಮಾಡಿಕೊಂತೀನಿ ಅಂತ ಅಂದ್ರೆ ಇಲ್ಲಿ ನೀವು ಮಾಡಿಕೋಬಹುದು. ಒಳಗಡೆ ಒಂದ್ ಜಿಪ್ ಇದೆ, ಅದಾದ್ಮೇಲೆ ಇನ್ನೇನು ಜಿಪ್ ಇಲ್ಲ ಒಳಗಡೆ. ಮತ್ತೆ ಇನ್ನೊಂದೆರಡು ಕಂಪಾರ್ಟ್ಮೆಂಟ್ ಇದಾವೆ. ಸಾರಿ, ಇಲ್ಲಿ ಈ ಕಡೆ ಒಂದು ಪುಟ್ಟ ಕಂಪಾರ್ಟ್ಮೆಂಟ್ ಮತ್ತೆ ಈ ಕಡೆ ಒಂದು ಪುಟ್ಟ ಕಂಪಾರ್ಟ್ಮೆಂಟ್ ಇದೆ. ಇಲ್ಲಿ ಬ್ಯಾಗ್ ಅಲ್ಲೇನೆ, ಅಂದ್ರೆ ಜಿಪ್ ಏನಿಲ್ಲ, ಹಂಗೆ ಕಂಪಾರ್ಟ್ಮೆಂಟ್ ಇರೋದು ಇಲ್ಲಿ ಪುಟಾಣಿಗೆ. ಏನಾದ್ರು ನ್ಯಾಪ್ಕಿನ್ ಏನಾದ್ರು ಮಾಡಿಕೊಂತೀವಿ, ಬ್ರಷ್ ಮಾಡಿಕೊಂತೀವಿ ಅಂತ ಅಂದ್ರೆ, ಅಥವಾ ಫೇಸ್ ವಾಶ್ ಮಾಡಿಕೊಂತೀವಿ ಅಂದ್ರೆ ಇಲ್ಲಿ ನಾವು ಮಾಡಿಕೊಬಹುದು. ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವು ನಾವ್ ಇದ್ರಲ್ಲಿ ಆರಾಮಾಗಿ ಇಬ್ರು ಬ್ಯಾಗ್ ನ 1-2 ಡೇ ಅಥವಾ 1 ಡೇ ಟ್ರಿಪ್ಪಿಗೆ ಆರಾಮಾಗಿ ಕ್ಯಾರಿ ಮಾಡ್ಬೋದು, ಇಬ್ರು ಬಟ್ಟೆನ. ತುಂಬಾ ಚೆನ್ನಾಗಿದೆ, ನನ್ಗೆ ತುಂಬಾನೇ ಇಷ್ಟ ಆಯ್ತು. ಇದಕ್ಕೂ ನಾನು 5/5 ರೇಟಿಂಗ್ಸ್ ಕೊಡ್ತೀನಿ. ನಿಮ್ಗೇನಾದ್ರು ಚಿಕ್ಕ ಪುಟ್ಟ ದೇವಸ್ಥಾನಕ್ಕೆ ಟ್ರಾವೆಲ್ ಮಾಡ್ತಿರ್ತೀವಿ, ಅಥವಾ ಅಲ್ಲಿ ಇಲ್ಲಿ ನಾವು ಚಿಕ್ಕ ಪುಟ್ಟ 1-2 ಡೇಸ್ಗೆಲ್ಲ ಹೋಗಿ ಬರ್ತೀವಿ ಅಂತ ಅಂದ್ರೆ ಇದನ್ನ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಇಷ್ಟು ಪ್ರೈಸ್ಗೆ ಇದು ವರ್ತ್. ನಾನು ಇದನ್ನು ಕೂಡ ನಾನು ಮಾಡಿಕೊಂತೀನಿ ಇದನ್ನ. ನಿಜವಾಗ್ಲೂ ನಾನು ಯಾವುದೇ ಎಷ್ಟೊಂದು ಪ್ರಾಡಕ್ಟ್ಗಳನ್ನ ತರಿಸ್ತಿರ್ತೀನಲ್ಲ ಮೀಶೋ ಇಂದ ಎಲ್ಲ, ನಾನು ಅದರಲ್ಲಿ ಯಾವ್ದಾದ್ರು ಜಾಸ್ತಿ ಇಷ್ಟ ಆಗ್ಬಿಟ್ರೆ, ಇಷ್ಟು ಪ್ರೈಸ್ಗೆ ಇಷ್ಟು ಒಳ್ಳೆ ಬ್ಯಾಗ್ ಸಿಕ್ಕಿದೆಯಲ್ಲ, ಇಷ್ಟು ಒಳ್ಳೆ ವಸ್ತು ಸಿಕ್ಕಿದೆಯಲ್ಲ ಅಂತ ಹೇಳಿ ಮಾಡಿಕೊಂಡ್ಬಿಡ್ತೀನಿ. ನನ್ನ ಹಸ್ಬೆಂಡ್ ಬೈತಿರ್ತಾರೆ, ಸುಮ್ಮನೆ ನೀನು ತರಿಸ್ತೀಯಾ ವಿಡಿಯೋ ಮಾಡೋದಕ್ಕೆ ಅಂತ ಹೇಳಿ, ಅದ್ರಲ್ಲಿ ನೀನೇ ಒಂದೆರಡು ಮಾಡಿಕೊಂಡ್ಬಿಡ್ತೀಯಾ ಅಂತ ಹೇಳಿ. ಬಟ್ ಆದ್ರೂ ಏನ್ ಮಾಡೋದು, ಇಷ್ಟು ಪ್ರೈಸ್ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಸಿಗ್ತವೆ ಅಂತ ಅಂದ್ರೆ ಬಿಡೋದಕ್ಕೂ ಮನ್ಸಾಗಲ್ಲ. ನಾವು ಹೆಣ್ಮಕ್ಳು ಹಿಂಗೆ ಅಲ್ವಾ.
ಸೊ ಚೆನ್ನಾಗಿದೆ. ಹಾಗೇನೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಯಾರಿಗೂ ಗೊತ್ತು ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು. ನಿಜವಾಗ್ಲೂ ಇಷ್ಟು ಪ್ರೈಸ್ಗೆ ಇಷ್ಟು ಒಳ್ಳೆ ಕಲೆಕ್ಷನ್ ಸಿಗ್ತಾವೆ ಅಂತಂದ್ರೆ ಯಾರು ಬಿಡಬೇಡಿ, ನಿಮ್ಗೆ ಯೂಸ್ ಇದ್ರೆ ತರಿಸ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟ್ ಬಂದು ಒಂದು ಮೈನ್ ವಿಷಯ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ. ಸೊ ನಾನು ತುಂಬಾ ದಿನಗಳ ಮುಂಚೆನೆ ಹೇಳಿದೆ ನಾನು ಸಬ್ಸ್ಕ್ರೈಬರ್ಸ್ಗೆ ಗಿವ್ ಅವೇ ಮಾಡ್ತೀನಿ ಒಂದು 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ಮೇಲೆ ಅಂತ ಹೇಳಿ. ಬಟ್ 10,000 ಸಬ್ಸ್ಕ್ರೈಬರ್ಸ್ ಇನ್ನೂ ನಾನು ಕಂಪ್ಲೀಟ್ ಆಗಿಲ್ಲ, ತುಂಬಾ ಲೇಟ್ ಆಗ್ತಿದೆ. ಪರವಾಗಿಲ್ಲ, ನನ್ಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅದ್ರಲ್ಲಿ ನಾನು ಖುಷಿಯಾಗಿದ್ದೀನಿ. ಸೊ ನಂಗೆ ಇರೋಂಥ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ಗೆ ನಾನು ಗಿವ್ ಅವೇ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. 10,000 ಆಗೋವರೆಗೂ ಕಾಯೋದು ಬೇಡ, ನನ್ಗೆ ಇರೋಂಥ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ಗೆ ನಾನು ಗಿವ್ ಅವೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಗಿವ್ ಅವೇ ಮಾಡೋದಕ್ಕೆ ಅಂತ ಹೇಳಿ ನಾನು ಈ ಬ್ಯಾಗ್ಗಳನ್ನೆಲ್ಲ ಪರ್ಚೇಸ್ ಮಾಡಿದ್ದು ಮೀಶೋ ಇಂದ. ಆಲ್ರೆಡಿ ತುಂಬಾ ತಿಂಗಳುಗಳೇ ಆಗ್ಬಿಡ್ದು. ನಾನು ಆ ಇದ್ರದ್ದು ವಿಡಿಯೋಗಳನ್ನ ಕೂಡ ನಾನು ಒಂದ್ಸಲ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ ಜೊತೆ. ಅದು ವಿಡಿಯೋ ಮಾಡಿ ತುಂಬಾ ದಿನಗಳೇ ಆಗ್ಬಿಟ್ಟಿದೆ. ಸೊ ಈ ವಿಡಿಯೋ ಆಲ್ರೆಡಿ ನಾನು ಮೀಶೋ ಮತ್ತೆ ಶಾಪ್ಸ್ ಇದು ಮಾಡ್ತಿದ್ದಾರ. ಸೊ ಇದನ್ನು ಕೂಡ ಅದ್ರಲ್ಲಿ ಆಡ್ ಮಾಡೋಣ, ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗ್ಬೋದು ಅಂತ ಹೇಳಿ ಇದನ್ನು ಕೂಡ ಆಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಇವನು ಕೂಡ ಇದು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ಸೊ ಫಸ್ಟ್ ಒನ್ ಬಂದು ಈ ವೈಟ್ ಕಲರ್ ಬ್ಯಾಗು. ಸೊ ಇದು ಸ್ಲಿಂಗ್ ಬ್ಯಾಗು. ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಈ ತರ ಇದು ಹ್ಯಾಂಡ್ ಬ್ಯಾಗ್ ತರನೇ ಯೂಸ್ ಮಾಡ್ಕೋಬಹುದು ನಾವು. ಹಿಂಗೂ ಕೂಡ ನಾವು ಯೂಸ್ ಮಾಡ್ಬೋದು, ಅಥವಾ ಈ ತರ ಸ್ಲಿಂಗ್ ಬ್ಯಾಗ್ ತರನು ಯೂಸ್ ಮಾಡ್ಕೋಬಹುದು. ಇದ್ರಲ್ಲಿ ನಮಗೆ ಒಂದೇ ಜಿಪ್ ಸಿಗೋದು. ಸೊ ಈ ಜಿಪ್ ಅಲ್ಲಿ ನಾವು ಆರಾಮಾಗಿ ಒಂದು ಫೋನ್ ಮತ್ತೆ ಪರ್ಸ್ ನ ಕ್ಯಾರಿ ಮಾಡ್ಬೋದು ಅಷ್ಟೇ, ಇನ್ನೇನು ಕ್ಯಾರಿ ಮಾಡೋದಕ್ಕಾಗಲ್ಲ. ಇದು ಒಂಥರ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು, ಅದಕ್ಕೋಸ್ಕರ ಇದನ್ನ ನನ್ನ ಸಬ್ಸ್ಕ್ರೈಬರ್ಸ್ ಕೊಡೋದಕ್ಕೆ ಮಾಡಿಕೊಂಡೆ. ಮತ್ತೆ ಇನ್ನು ನೆಕ್ಸ್ಟ್ ಒನ್ ಬಂದು ಇನ್ನ ಈ ಬ್ಯಾಗ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದನ್ನ ನಾನೇ ಮಡಿಕೋಬೇಕು ಅಂತ ಅನ್ಕೋತಿದ್ದೆ, ಬಟ್ ಬೇಡ, ನನ್ನ ಹತ್ರ ಈಗ ಆಲ್ರೆಡಿ ಇದೆ. ಸಬ್ಸ್ಕ್ರೈಬರ್ಸ್ಗೆ ಅಂತ ತರಿಸಿದ್ನ ಅವ್ರಿಗೆ ಕೊಟ್ಬಿಡ್ಬೇಕು, ನಾನು ಮಡಿಕೋಬಾರ್ದು ಅಂತ ಹೇಳಿ ನಾನು ಯೂಸೇ ಮಾಡಿಲ್ಲ, ಹಂಗೆ ಮಡಗಿದ್ದೀನಿ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಈ ತರ ನಾವು ಹ್ಯಾಂಡ್ ಬ್ಯಾಗ್ ತರನು ಯೂಸ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಸ್ಲಿಂಗ್ ಬ್ಯಾಗ್ ತರನು ಯೂಸ್ ಮಾಡ್ಕೋಬಹುದು. ಎರಡು ಆಪ್ಷನ್ಸ್ ಇದೆ ನಮಗೆ. ಮತ್ತೆ ಇದು ಈ ತರ ಓಪನ್ ಮಾಡೋದು, ಒಂದು ಮ್ಯಾಗ್ನೆಟ್ ತರ ಸಿಗುತ್ತೆ, ಓಪನ್ ಮಾಡ್ಬೋದು. ಮತ್ತೆ ಒಳಗಡೆ 3 ಕಂಪಾರ್ಟ್ಮೆಂಟ್ ಇದೆ. ಸೊ ಇಲ್ಲಿ ನಾವು ಏನಾದ್ರು ಪರ್ಸು, ಫೋನು ಮತ್ತೆ 1/2 ಲೀಟರ್ ವಾಟರ್ ಬಾಟಲ್ ಕೂಡ ನಾವು ಮಡಿಕೋಬಹುದು. ಈ ತರ ಆ ಕಡೆ ಈ ಕಡೆ ಒಂದು ಕಂಪಾರ್ಟ್ಮೆಂಟ್, ಎರಡು ಇದಾವೆ ಕಂಪಾರ್ಟ್ಮೆಂಟ್, ಮತ್ತೆ ಮಧ್ಯದಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ. ಇಲ್ಲಿ ಜಿಪ್ ಸಿಗುತ್ತೆ, ಮತ್ತೆ ಹಿಂದೆ ಜಿಪ್ ಇಲ್ಲ ಇದಕ್ಕೆ. ಇದು ಬ್ಲಾಕ್ ಮತ್ತೆ ಕ್ರೀಮ್ ಕಲರ್ ಇರೋದ್ರಿಂದ ಒಂಥರ ಎಲಿಗೆಂಟ್ ಆಗಿ ಕಾಣುತ್ತೆ, ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ನಂಗೆ ತುಂಬಾನೇ ಇಷ್ಟ ಆಯ್ತು, ನಿಮ್ಗೆ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಬಂದು ಲಾಸ್ಟ್ ಒನ್. ಇದು ಕೂಡ ಸ್ಲಿಂಗ್ ಬ್ಯಾಗೇನೆ, ಇದು ಕೂಡ ವೈಟ್ ಕಲರ್ ಅಲ್ಲೇ ಇರೋದು. ಸೊ ಇದು ನಮ್ಗೆ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಬೆಲ್ಟ್ ಅಲ್ಲಿ ಈ ತರ ಅಡ್ಜಸ್ಟ್ಮೆಂಟ್ ಸಿಗುತ್ತೆ. ನಾವು ಯಾವ ಹೈಟ್ ಬೇಕೋ ಆ ಹೈಟ್ಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಸ್ಲಿಂಗ್ ಬ್ಯಾಗ್ ಅಥವಾ ಹ್ಯಾಂಡ್ ಬ್ಯಾಗ್ ತರ ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ಜಿಪ್ ಅಲ್ಲಿ ಈ ತರ ಡಿಸೈನ್ ಮಾಡಿದ್ದಾರೆ, ಚೆನ್ನಾಗಿದೆ ಇದು ಕೂಡ. ಸೊ ಒಂದೇ ಜಿಪ್ ಇದರಲ್ಲೂ ಕೂಡ ಇರೋದು. ಸೊ ಈ ತರ ಇಷ್ಟೇ ಕಂಪಾರ್ಟ್ಮೆಂಟ್ ಇರೋದು. ಇದರಲ್ಲಿ ಒಂದು ಫೋನು ಮತ್ತೆ ನಮ್ಮ ಪರ್ಸ್ ಮಡಿಕೋಬಹುದು, ಮತ್ತೆ 1/2 ಲೀಟರ್ ವಾಟರ್ ಬಾಟಲ್ ಕೂಡ ಮಡಿಕೋಬಹುದು. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ, ನಿಮ್ಗೆ ಬೇಕಂತಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ಈ 3 ಬ್ಯಾಗ್ಗಳಿಗೂ ಕೂಡ ನಾನು 5 out of 5 ರೇಟಿಂಗ್ಸ್ ಕೊಡ್ತೀನಿ. ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದ್ದಾವೆ. ಸೊ ಇದು ನನ್ನ ಸಬ್ಸ್ಕ್ರೈಬರ್ಸ್ ಕೊಡೋದಕ್ಕೆ ಅಂತ ತರಿಸ್ಕೊಂಡಿರೋಂಥದ್ದು ಬ್ಯಾಗು. ಆಲ್ರೆಡಿ ಒಂದು 5 ಮಂತ್ಸ್ ಮೇಲೆ ಆಯ್ತು ಅನ್ಕೊಳ್ಳಿ, ಒಂದು 5 ಮಂತ್ಸ್ ಮೇಲೆ ಆಯ್ತು ಬ್ಯಾಗ್ಗಳನ್ನ ಪರ್ಚೇಸ್ ಮಾಡಿ. ಸೊ ನಾನು ಹಂಗೆ ಮಡಿಕೊಂಡಿದ್ದೀನಿ ಅಲ್ವಾ, ನಾನು ಯೂಸ್ ಮಾಡಿದ್ರೆ ಬ್ಯಾಗ್ಗಳು ಏನೂ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಹಂಗೆ ಮಡಗಿದ್ರೆ ಅಲ್ಲೇ ರಸ್ಟ್ ಹಿಡಿಯೋದಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಾನು ಈ ತರ ಮಾಡಬಾರ್ದು, ಸುಮ್ಮನೆ ತರಿಸ್ಕೊಬಿಟ್ಟು ಹಿಂಗೆ ಮಡಿಕೊಬಿಟ್ರೆ ನಾನು ಇನ್ನು ಸಬ್ಸ್ಕ್ರೈಬರ್ಸ್ ಆಗ್ಲಿ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದೆ. ಬೇಡ ಅಂತ ಅನಿಸ್ತೀಗ, ಜಾಸ್ತಿ ವೆಯ್ಟ್ ಮಾಡಿದ್ ಸಾಕು. ಜಾಸ್ತಿ ಅಂದ್ರೆ ಸ್ವಾರ್ಥ ಆಗ್ಬಿಡುತ್ತೆ, ಬೇಡ. ನನ್ಗೆ ಇರುವಂತ ಜನ ಸಬ್ಸ್ಕ್ರೈಬರ್ಸ್ಗೆ ನಾನು ಗಿವ್ ಅವೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನೇನು ಜಾಸ್ತಿ ಕಾಸ್ಟ್ಲಿ ಗಿಫ್ಟ್ ಕೊಡ್ತೀನಿ ಹಂಗೆಲ್ಲ ಏನಿಲ್ಲ. ನನ್ನ ಕೈಲಿ ಆದಷ್ಟು ಒಂದು ಪುಟಾಣಿದಾದ್ರೂ ಸರಿ, ನನ್ನ ಕೈಲಿ ಎಷ್ಟಾಗುತ್ತೆ ಅದು ಅಷ್ಟನ್ನ ನಾನು ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಇದು ನಾನು ಹೇಳ್ಬಾರ್ದು ಅನ್ಕೊಂಡಿದ್ದೆ ಬ್ಯಾಗ್ಗಳು ಕೊಡೋದು, ಬಟ್ ಹೇಳ್ಬಿಟ್ಟೆ. ಅಂದ್ರೆ ಇಂದು ಜಾಸ್ತಿ ಕಾಯಿಸೋದು ಬೇಡ ಅಂತ ಹೇಳಿ ನಾನು, ಯಾಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾರಿಗೆ ಕೊಡ್ತೀನಿ ಅಂತ ಹೇಳಿ ನಾನು ಒಂದಷ್ಟು ನೇಮ್ಗಳನ್ನ ಹೇಳ್ತೀನಿ ನಿಮಗೆ. ಸೊ ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅನೌನ್ಸ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಇದಿಷ್ಟ ಆಗೈತಿ ವ್ಲಾಗು. ಎಲ್ಲಾ ಬ್ಯಾಗ್ಗಳ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದ್ದಾವೆ. ನಿಮ್ಗೆ ಬೇಕಂದ್ರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ನಾನು ವಿಡಿಯೋಗೋಸ್ಕರ ಹಿಂಗೆ ಹೇಳ್ತೀನಿ ಅಂತ ಅನ್ಕೋಬೇಡಿ, ನಿಜವಾಗ್ ನಾನು ಮನಸ್ಪೂರ್ವಕವಾಗಿ ಹೇಳ್ತಿರೋದು. ಎಲ್ಲಾದ್ರದ್ದು ಕ್ವಾಲಿಟಿ ತುಂಬಾನೇ ಚೆನ್ನಾಗಿದ್ದಾವೆ. ಅಂದ್ರೆ ಅವಶ್ಯಕತೆ ಇದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟೇ ಇರುತ್ತೆ ನಮ್ಮ ವ್ಲಾಗ್. ನಿಮ್ಗೆ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತೆ ನಿಮ್ಮ ಮನಸ್ಸನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್.